ಹಲೋ ಅಮೃತ ಅಲ್ರಿ? ಹಲೋ ಅಮೃತ ಅಲ್ರಿ? ಹಾಂ ಸರ್. ಅದ ಜವಳಿ ಬ್ರಾಂಚ್ ಅಲ್ಲಿ ಕೆಲಸ ಮಾಡ್ತಾರಲ್ಲ, ಆಕ್ಸಿಸ್ ಬ್ಯಾಂಕ್ದವ್ರು. ಹೌದು ಹೌದು. ಓಕೆ. ಅದೇ ಈಗ ಜಯನಗರ್ ಬ್ರಾಂಚ್ ಸಿದ್ದರಾಮ ಅವ್ರ ಜೋಡಿ ಮಾತಾಡೀನಿ ನಾನು. ಅದು TDS ಇಶ್ಯೂ ಅದಲ್ರಿ, ನಿಮ್ಮ ಬ್ರಾಂಚಿಗೆ ಮೇಲ್ ಹಾಕಿನಿ ನಾನು. ಗುಲ್ಬರ್ಗಾ ಬ್ರಾಂಚ್ ಆಮೇಲೆ ಆಪರೇಷನ್ಸ್ ಎರಡು ಇಮೇಲ್ ID ಅದಲ್ರಿ, ಅಲ್ಲಿ ಹಾಕಿನಿ ನಾನು ಆಕ್ಚುಲಿ. ಅದೇ ನಿಮ್ಗೆ ವಾಟ್ಸಪ್ನಾಗ ಪಿಂಗ್ ಮಾಡಿದ್ದೆ ನಾನು. ನೀವಂದ್ರಿ ಮತ್ತೆ ಮ್ಯಾನೇಜರ್ ಇನ್ನೂ ಬಂದಿಲ್ಲ ಅಂತಂದ್ರೆ ಅವ್ರು ಬಂದಾರೇನ್ರಿ ಹೆಂಗ? ಇಲ್ಲ ಸರ್, ನಾಳೆ ನಾಡಿದ್ದು ಬರ್ತಾರೆ. ಹೌದೇನ್ರಿ? 2 days ನಾಡಿದ್ದು ಬರ್ಬೋದು ಐ ಥಿಂಕ್. ಹಾಂ. ಓಕೆ. ಸೊ ಈಗ ಆಪರೇಷನ್ಸ್ ಅಂದ್ರೆ ನೀವು ಹ್ಯಾಂಡಲ್ ಮಾಡ್ತೀರಿ ಮತ್ತೆ ಮ್ಯಾನೇಜರ್ ಒಬ್ರು ರೆಸ್ಪಾನ್ಸಿಬಲ್ ಪರ್ಸನ್ ಅಂದ್ರೆ ಯೂಶಲಿ ಅಕೌಂಟ್ ಯಾರು ಮಾಡ್ತಾರೆ? ಹೇಳಿ ಸರ್. ಅಂದ್ರೆ ಈಗ ನಮ್ದು ಅಕೌಂಟ್ ಒಬ್ರು ಆಕ್ಚುಲಿ ಈಗ ನಾವು ಬೆಂಗಳೂರ್ಲಿಂದ ಜಯನಗರ್ಲಿಂದ ಇಲ್ಲಿ ಶಿಫ್ಟ್ ಮಾಡ್ಕೊಂಡೇವ್ ನಾವು ಆಕ್ಚುಲಿ. ಹಾಂ. ಸಿದ್ದರಾಮ ಅವ್ರೇನಂದ್ರು ನಿಮ್ಮ ಬ್ರಾಂಚ್ ಎಲ್ಲಿದ್ರು ಆಕ್ಸಿಸ್ ಬ್ರಾಂಚ್ ನಿಯರ್ ಬೈ ಬ್ರಾಂಚ್ ಇದ್ದವ್ರು ಮ್ಯಾನೇಜರ್ ಜೋಡಿ ಮಾತಾಡಿದ್ರೆ ಅವ್ರು ಇಶ್ಯೂ ಹ್ಯಾಂಡಲ್ ಮಾಡ್ತಾರಂತಂದ್ರೆ ಅದಕ್ಕೆ ಅವ್ರ ಜೊತೆ ಡಿಸ್ಕಷನ್ ಮಾಡಿದ್ದೇನೆ. ಇನ್ಫ್ಯಾಕ್ಟ್ ಯೂಶಲಿ ಆಕ್ಸಿಸ್ ಬ್ಯಾಂಕ್ ಚಲೋ ಅದ, ಬಟ್ ಈಗ ನಮ್ದೇನು ಇಶ್ಯೂ ಆಗ್ಯದಲ್ರಿ TDS ಹಂಗ ಇಶ್ಯೂನೂ ಆಗ್ಬಾರ್ದ್ರಿ ಅದು ಆಕ್ಚುಲಿ. नहीं कर सकते, वो 1 निमिष सर, वो नहीं कर सकते सर, उसको नहीं होता. ಹಲೋ ಓಕೆ. ಹಾ. ಸೊ ಈಗ ನಮ್ದು ಕೇಸ್ನಾಗ ಅದು TDS ಏನು ಇಶ್ಯೂ ಆಗ್ಯದಲ್ರಿ, ನಿಮ್ಗೆ ಗೊತ್ತಿರ್ಬೇಕಲ್ಲ. ಅದು ಇಮೇಲ್ ನೀವು ಫಾಲೋಅಪ್ ಯೂಶಲಿ ಆಕ್ಸೆಸ್ ಈಗ ಆಪರೇಷನ್ಸ್ ಅಂದ್ರೆ ನೀವು ನೋಡ್ತೀರೇನ್ರಿ ಇಮೇಲ್ ID ಅದು ಮೇಲ್ ಕಳ್ಸೋದು ಇದು? ಹಾಂ ಸರ್, ಅವ್ರದ್ದು ಸಪ್ರೇಟ್ ಇರ್ತಾವ ಸರ್. ಹಂಗೆ ಆಪರೇಷನ್ಸ್ ಬ್ರಾಂಚ್ ಹೆಡ್ ಮತ್ತೆ ಆಪರೇಷನ್ ಹೆಡ್ ನೋಡ್ತಾರೆ. ನಮ್ದು ಯಾರು ಹ್ಯಾಂಡಲ್ ಮಾಡ್ತಾರಿ ಅಂದ್ರೆ ಪರ್ಟಿಕ್ಯುಲರ್ ಪರ್ಸನ್ ಯಾರು ಡೆಸಿಗ್ನೇಟೆಡ್ ಅದಾರೇನ್ರಿ? ಸರ್ ಈಗ ಸದ್ಯಕ್ಕಂತೂ ನಾನೇ ನೋಡ್ಬೇಕಾಗತ್ತೆ ಸರ್. ಅವ್ರು ಮತ್ತೆ ಮ್ಯಾನೇಜರ್ ಅಂತ ಒಂದು 2 to 3 days ಬೇಕು ಸರ್. ನಾಳೆ ನಾಡಿದ್ದು ಬರ್ತಾರೆ ಸರ್. ಹಂಗೇನ್ರಿ? ಅದೇ ನಮ್ದೇನು ವಿಚಾರ ಅಂದ್ರ ನಮ್ದು ಅಕೌಂಟ್ ಈಗ ಜವಳಿ ಬ್ರಾಂಚ್ ಬ್ರಹ್ಮಪುರ ಅದಲ್ರಿ, ಈಗ ಅಲ್ಲಿ ಶಿಫ್ಟ್ ಮಾಡ್ಕೊಂಡು 2 ವರ್ಷ ಆತ. 1 ವರ್ಷ ಮೇಲೆ ಆತ್ ಬಾ ಮಾಡಿ. ಈಗ ಅಲ್ಲಿ ಬ್ರಾಂಚ್ಲಿಂದ ನಿಮ್ ಬ್ರಾಂಚ್ಲಿಂದ ಒಬ್ರು ಪರ್ಸನ್ ಜೋಡಿ ಕೋಆರ್ಡಿನೇಷನ್ ಇತ್ತಂದ್ರ ನಮ್ ಕೆಲ್ಸಗಳು ಸರಳ ಆಗ್ತಾವ ನಂದು ವಿಚಾರ. ಯಾಕಂದ್ರೆ ನಾ ಇಮೇಲ್ ಕಳ್ಸಿದ್ರು ಈಗ ಯಾರು ರೆಸ್ಪಾನ್ಸ್ ಕೊಡ್ಲಿಲ್ಲ ಅಂದ್ರ ಆಮೇಲೆ ಅವ್ರು ಇಮೇಲ್ ಡಿಪಾರ್ಟ್ಮೆಂಟ್ ಅದಲ್ರಿ ಆಕ್ಸಿಸ್ ಏನು ಮುಂಬೈ ಬ್ರಾಂಚ್ IT ಡಿಪಾರ್ಟ್ಮೆಂಟ್ ಸಾಫ್ಟ್ವೇರ್ ಅದಾರಲ್ರಿ, ಆಟೋಮೇಟೆಡ್ ಮೇಲ್ ಅವರೆಲ್ಲ ಕಳಿಸ್ತಿರ್ತಾರಲ್ರಿ. ಅಂದ್ರ ಅವರು 1 ತಿಂಗಳಾದ್ರೂ ಈ ಕೇಸ್ ರಿಸಾಲ್ವ್ ಮಾಡಿಲ್ಲ. ಈ ಬ್ರಾಂಚ್ ದವ್ರಿಗೆ ಕಾಂಟ್ಯಾಕ್ಟ್ ಮಾಡ್ರಿ ಅಂತ ಅನ್ಲಿಕತ್ತಾರ ಅವರು. ಈಗ ಅದ ಸಿದ್ದರಾಮ ಅವ್ರ ಜೋಡಿ ಮಾತಾಡಿನಿ. ಅವ್ರೇನಂದ್ರ ನೀವು ಜವಳಿ ಬ್ರಾಂಚ್ ಅವ್ರ ಜೋಡಿ ಮ್ಯಾನೇಜರ್ ಜೋಡಿ ಮಾತಾಡ್ರಿ ಅಂತ ಅಂದ್ರು ಆಕ್ಚುಲಿ. ಬಟ್ ಅನ್ನೋಕ್ಕಿಂತ ಮೊದ್ಲು ಅವರ ಅಂದಿದ್ರು ಏನಂದ್ರ ಆಕ್ಸಿಸ್ ಬ್ಯಾಂಕ್ ಯಾವ್ದೋ ಬ್ರಾಂಚ್ ನಿಯರ್ ಬೈ ಇದ್ದವ್ರ ನೀವು ಹೋಗಿ ಕನ್ಸಲ್ಟ್ ಮಾಡಿದ್ರೆ ಇಶ್ಯೂ ಬಗ್ಗೆ ಮಾತಾಡಿದ್ರೆ ಅವ್ರು ರಿಸಾಲ್ವ್ ಮಾಡ್ತಾರಂತಂದ್ರು. ಬಟ್ ಈಗ ಅವರ ಅನ್ಲಿಕತ್ತಾರ ನೀವು ಒಮ್ಮೆ ನಿಮ್ಮ ಇದು ಜವಳಿ ಬ್ರಾಂಚಿಗೆ ಹೋಗಿ ಮಾತಾಡ್ ನೋಡ್ರಿ ಅಂತ ಅನ್ಲಿಕತ್ತಾರ ಆಕ್ಚುಲಿ. ಹೋಮ್ ಬ್ರಾಂಚಿಗೆ ಹೋಗಿ ಮಾತಾಡನ್ಲಿಕತ್ತಾರ. ಬಟ್ ಯೂಶಲಿ ಎನಿ ಬ್ರಾಂಚ್ ಇದ್ರು ಫೈನ್ ರೀ, ಯಾಕಂದ್ರ TDS ಇವೆಲ್ಲ ಇಶ್ಯೂಸ್ ಏನವಲ್ರಿ ಇವು ಸ್ಟ್ಯಾಂಡರ್ಡ್ ಇವು. ಈಗ ಇಂಟ್ರೆಸ್ಟ್ ರೇಟ್ ಬಗ್ಗೆ ಸ್ವಲ್ಪ ಹೆಚ್ಚು ಕಡಿಮೆ ನಮಗ್ ಮಾಡ್ಕೊಡ್ರಿ ಅಂದ್ರೆ ನಾವು ಮಾತಾಡ್ಬೋದು ಬ್ಯಾಂಕ್ ಮ್ಯಾನೇಜರ್ ಜೋಡಿ. ಒಂದು ಬಿಸ್ನೆಸ್ ನಾವು ಬ್ಯಾಂಕ್ ಮ್ಯಾನೇಜರ್ ಜೋಡಿ ಕೊಲಾಬರೇಷನ್ ಮಾಡ್ಕೊಂಡು ಮಾಡಿರ್ತೀವಿ ಅಂತ ತಿಳ್ಕೊರಿ. ಅಲ್ಲಿ ಏನಂದ್ರೆ ಪ್ರಾಫಿಟ್ ಶೇರಿಂಗ್ ಮೆಕ್ಯಾನಿಸಮ್ನಾಗ ಸ್ವಲ್ಪ ಹೆಚ್ಚು ಕಡಿಮೆ ಪರ್ಸೆಂಟೇಜ್ ಶೇರಿಂಗ್ ನಾವು ಡಿಸ್ಕಷನ್ ಮಾಡಬಹುದು, ದಟ್ ಈಸ್ ಫೈನ್. ಈ ನಮ್ ಕೇಸ್ ಏನದಂದ್ರ ಇಲ್ಲಿ ನಾವು FD ಕ್ರಿಯೇಟ್ ಮಾಡ್ತೀವಿ, ಅಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ಟ್ಯಾಂಡರ್ಡೈಸೇಷನ್ ಬಂದ್ಬಿಟ್ಟದ. TDS, FD ರೇಟ್ಸ್, ಕಂಪೌಂಡ್ ಇಂಟ್ರೆಸ್ಟ್ ಮೆಕ್ಯಾನಿಸಮ್, ಕಂಪ್ಯೂಟೇಷನ್, ಆಮೇಲೆ ಯಾವ ರೀತಿ TDS ಕಟ್ ಮಾಡಬೇಕು, ಯಾವಾಗ ಕಟ್ ಮಾಡಬೇಕು, ಇಂಟ್ರೆಸ್ಟ್ ಪೇಔಟ್ ಕನ್ಸಿಡರ್ ಮಾಡಬೇಕು, ಏನೋ ಇಂಟ್ರೆಸ್ಟ್ ಅಕ್ರೂಡ್ ಕನ್ಸಿಡರ್ ಮಾಡಬೇಕು, ಇವೆಲ್ಲ ಏನಂದ್ರೆ ಸ್ಟ್ಯಾಂಡರ್ಡ್ ಮಾಡ್ಬಿಟ್ಟಾರ ಈಗ ಆಲ್ಮೋಸ್ಟ್. ಸೊ ಈಗ ನಂದ್ ಕೇಸ್ನಾಗ ಈಗ ಏನ್ ಇಶ್ಯೂ ಆಗ್ಯದಲ್ರಿ ಅದು ಸ್ವಲ್ಪ ಸೀರಿಯಸ್ ಮ್ಯಾಟರ್ ಅದ ಆಕ್ಚುಲಿ. ಯಾಕಂದ್ರೆ ನಾವು ಅದನ್ನ ನೋಡ್ತಿದ್ದಿಲ್ಲ ಅಂದ್ರ ಆಕ್ಸಿಸ್ ಬ್ಯಾಂಕ್ಲಿಂದ ನಮಗೆ ಇಮೇಲ್ ಬರ್ತಿದ್ದಿಲ್ಲ ಅಂದ್ರ ಅದಕ್ಕೆ ಗದ್ಲ ಬ್ರಾಂಚ್ ದವ್ರು ಮಾಡಿಲ್ಲ, ಅವ್ರು ಬೇರೆಯವರು ಮಾಡ್ಯಾರ. IT ಸಾಫ್ಟ್ವೇರ್ ಡಿಪಾರ್ಟ್ಮೆಂಟ್ ದವ್ರ ಮಾಡಿರ್ಬೇಕು ಬಾಂಬಡಿ. ಈಗ ನಾವು ಮಿಸ್ ಮಾಡೀವಿ, ನಮ್ ಬ್ಯಾಂಕ್ ಮ್ಯಾನೇಜರ್ ಮಾಡ್ಯಾರ. ಹಿಂಗ್ ಮಿಸ್ ಮಾಡಿದ್ರ ನಮಗ್ ಫುಲ್ ಲಾಸ್ ಆಗ್ತಿತ್ತು ಆಕ್ಚುಲಿ. ಎಷ್ಟು ಅಂತಂದ್ರೆ ಅದು ಈಗ ನಾನು ನೋಡ್ತೀನಿ ಸರ್, ನನಗೂ ಅಷ್ಟು ಐಡಿಯಾ ಇಲ್ಲ. ನೀವು ಸ್ವಲ್ಪ ನೋಡ್ರಿ, ಮೇಲ್ 2 days ಒಂದು ಟೈಮ್ ಕೊಡ್ರಿ, ಒಂದು 2 days. ಅವ್ರು ಬರೋದು ನಾನು ಅವ್ರ ಜೊತೆ ಡಿಸ್ಕಷನ್ ಮಾಡ್ತೀನಿ ಸರ್. ಯಾಕಂದ್ರೆ ಈ ಮ್ಯಾಟರ್ ಸ್ವಲ್ಪ ಸೀರಿಯಸ್ ಆಗಿ ತಗೋರಿ. ಯಾಕಂದ್ರ ನಾವು ಬ್ಯಾಂಕ್ ಇವೆಲ್ಲ ಮತ್ತೆ ಫಾಲೋ ಮಾಡ್ಲಿಕ್ಕೆ ಅಂದ್ರೆ ಸ್ವಲ್ಪ ನಿಮ್ ಕಡೆ ಸೈಡ್ಲಿಂದ ಎಕ್ಸ್ಪೆಕ್ಟೇಷನ್ಸ್ ಮಾಡ್ತೀವಿ ನಾವು, ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಪಾಯಿಂಟ್ ಆಫ್ ವ್ಯೂ. ಯಾಕಂದ್ರೆ ನೀವು ಮಾಡಂಗಿಲ್ಲ ಅಂತಂದ್ರೆ ನಮಗೆ ಹೇಳ್ಬಿಡು. ಅಂದ್ರೆ ನಿಮ್ದು ನೀವಂತಲ್ಲ, ಪರ್ಸನಲಿ ತಗೋಬೇಡ್ರಿ, ಜನರಲ್ ಹೇಳಿರತ್ತ ನಾ. ಜನರಲ್ ಈಗ ಮತ್ತ ಗವರ್ಮೆಂಟ್ ಎಕ್ಸ್ಟರ್ನಲ್ ಇವೆಲ್ಲ ಬಂದಾವಲ್ರಿ, TDS ಅವೆಲ್ಲ ಪೊಲೀಸ್ ಲಾ ಲೀಗಲ್ ಅಂತ ಹೇಳಿ.
ಅವ್ರೇನಂತಾರ ನಿಮ್ ಬ್ಯಾಂಕ್ ಮ್ಯಾನೇಜರ್ ಅವ್ರು ಕರೆಕ್ಟ್ ಆಗಿ ನಿಮ್ಗೆ ಕೋಆರ್ಡಿನೇಷನ್ ಬ್ಯಾಂಕಿಂಗ್ ಒಳ್ಳೆ ನಮಗೆ ಬಂದ್ ಕಂಪ್ಲೇಂಟ್ ಕೊಡ್ರಿ FIR ಹಾಕ್ತಿವಿ, ಲೀಗಲ್ ಏನಿರ್ತೋ ನಾವು ನೋಡ್ತೀವಿ ಅಂತಾರ ಅವರು, ಕ್ರಿಮಿನಲ್ ಕೇಸ್ ಹಾಕ್ತಿವಿ ಅಂತಾರ ಅವರು. ಅಂದ್ರೆ ಫಿನಾನ್ಷಿಯಲ್ ಕ್ರೈಮ್ಸ್, ಬ್ಯಾಂಕಿಂಗ್ ಕ್ರೈಮ್ಸ್ ಆತಂದ್ರೆ ನಮ್ ಕಡೆ ಅಪ್ರೋಚ್ ಮಾಡ್ರಂತಾರ ಅವರು. ಅದು ಸೀರಿಯಸ್ ಮ್ಯಾಟರ್ ತಗೋಬೇಕ್ರಿ. ಯಾಕಂದ್ರ ಈಗ ನಾವು ಬಿಟ್ಟಿವಿ, ನೀವು ಬಿಟ್ಟಿರಿ, ಎಲ್ಲಾರು ಬಿಡ್ತಾರಂತಂದ್ರ ಅದು ರೊಕ್ಕ ಸುಮ್ಮನೆ ವ್ಯರ್ಥ ಹೋದು. ನಾವು ಗಳಿಸಿದ್ದಕ್ಕೆ ಏನು ಅದು ವ್ಯಾಲ್ಯೂ ಇರಂಗಿಲ್ಲ, ಏನು ಇರಂಗಿಲ್ರಿ. ಅದಕ್ಕೆ ನಾನೇನಂತೀನಿ, ನೀವು ಸ್ವಲ್ಪ ಈಗ ಸೀರಿಯಸ್ ಆಗಿ ತಗೋರಿ ಈ ಮ್ಯಾಟ್ರ್ ಒಂದೇದ. ಆಮೇಲೆ ಮುಂದೆ ಹಿಂಗ ಆಗ್ಲಾರ್ದಂಗ ನೋಡೋ ಜವಾಬ್ದಾರಿ ನೀವೇ ತಗೋಬೇಕು ಆಕ್ಚುಲಿ. ಯಾಕಂದ್ರೆ ನಾವು ಆನ್ಲೈನ್ ಇದ್ರು ಬ್ರಾಂಚ್ ದವ್ರ ಮ್ಯಾನೇಜರ್ ಅದು ಪದ್ಧತಿ ಬೇಕ್ರಿ ನಮಗ ಬೇಸಿಕಲಿ. ಗೊತ್ತಾಗ್ತದ್ರಿ ಅಮೃತ? ಸಾವನ್ ಪಟವಾರಿ ಅಂತ ಹೇಳಿ ಇಲ್ಲಿಂದ ಇಮೇಲ್ ಕಳ್ಸಿ ನಾನು. ಮೋಸ್ಟ್ಲಿ ನಿಮ್ಗೆ ಗೊತ್ತಾಗಿರ್ಬೇಕು ಎಲ್ಲ, ಆಲ್ರೆಡಿ ಸೀರಿಯಸ್ ಮ್ಯಾಟರ್ ಆಗಿದ್ರಿ ಅದು ಆಕ್ಚುಲಿ. ಹಿಂಗ್ ಸುಮ್ನೆ ಏನೋಪಾ ಹಿಂಗೇನೋ ಒಂದು ಸುಮ್ನೆ ಕಾಟಾಚಾರಕ್ಕೆ ಒಂದು ಯಾವ್ದೋ ಸಣ್ಣ ಪುಟ್ಟ ಇಶ್ಯೂ ತಗದಾರ ಅಂತ ಹಂಗಿಲ್ಲ. ಅವ್ರು ಏನೋ ಮಾಡಿ ಏನೋ ಗದ್ಲೆಬ್ಸಾರ, ಅದು ಪದ್ಧತಿ ಕರೆಕ್ಟ್ ಇಲ್ರಿ. ನಾವು ಆಕ್ಸಿಸ್ ಬ್ಯಾಂಕ್ ಕ್ಲೋಸ್ ಮಾಡಿ, ಅಕೌಂಟ್ ಕ್ಲೋಸ್ ಮಾಡಿ ನ್ಯಾಷನಲೈಸ್ ಬ್ಯಾಂಕ್ಸಿಗೆ ಮೂವ್ ಆಗ್ಬೇಕಂತ ವಿಚಾರ ಮಾಡ್ಲಿಕತ್ತೀವಿ ನಾವು. ಅಲ್ಲಿ ಲೆವೆಲ್ ಹೊಂಟದ ಈ ಡಿಸ್ಕಷನ್ ಆಕ್ಚುಲಿ. ಅದೇ ಅವ್ರು ಬರ್ಲಿ ಸರ್, ಡಿಸ್ಕಷನ್ ಮಾಡ್ತೀನಿ ಸರ್ ಜೊತೆ ಮಾಡಿ. ಸ್ವಲ್ಪ ನೀವೇ ರಿಪ್ಲೈ ಮಾಡ್ಬಿಟ್ರಿ, ಯಾಕಂದ್ರೆ ಅದು ರಿಫಂಡ್ ಫಸ್ಟ್ ಆಗ್ಬೇಕ್ರಿ. ಅದು ಆಕ್ಚುಲಿ TDS ಏನ್ ಕಟ್ ಆಗ್ಯದಲ್ರಿ, ಅದು ಆಕ್ಸಿಸ್ ಬ್ಯಾಂಕ್ಲಿಂದ ಫಸ್ಟ್ ರಿಫಂಡ್ ಆಗ್ಬೇಕು. ಅವ್ರಿಗೇನು ಗೌರ್ಮೆಂಟ್ಗೆ ಏನು ಕೊಟ್ಟಿರಂಗಿಲ್ಲ, ಕೊಟ್ಟಿದ್ರು ರಿಫಂಡ್ ಮೆಕ್ಯಾನಿಸಮ್ಸ್ ಇಟ್ಕೊಂಡು ನೀವು ಮಾಡ್ರಿ, ಅದು ಬರ್ತದ ಯೂಶಲಿ ಬ್ರಾಂಚ್ ಮಾಡ್ತಾರ. TDS ಅಮೌಂಟ್ ಇಂದ ಅದೇ ಕೇಳ್ತೀನಿ ಸರ್, ಅದು ರಿಫಂಡ್ ಇಲ್ಲ ಮಾಡಬೇಕ್ರಿ. ಇಲ್ಲ ಮಾಡ್ಬೇಕು. ನಾ ಏನ್ ವಿಚಾರ ಮಾಡೀನಿ, ಮಾಡ್ಲಿಲ್ಲ ಅಂತಂದ್ರ ಆಕ್ಸಿಸ್ ಬ್ಯಾಂಕ್ ನಿಮ್ ಬ್ರಾಂಚ್ ಅಂತಲ್ಲ, ಆಕ್ಸಿಸ್ ಕಂಪನಿ ಮೇಲೆ 1 lakh ಕಂಪನ್ಸೇಷನ್ ಅಂತ ಹಾಕ್ತೇನ ಫೈನ್ RBI ಲೀಗಲ್ ಇಂದ. ಯಾಕಂದ್ರ ನಾನು 9-7 ಲಕ್ಷ ಅಲ್ಲಿ FD ಇಟ್ಟಿನಿ. ಇವರು ಇಂಟ್ರೆಸ್ಟ್ ಅಕ್ರೂಡ್ ಬೇಸಿಸ್ ಮೇಲೆ TDS ಕಟ್ ಮಾಡಿದ್ರ ನನಗೆ 10 ವರ್ಷ ಆದ್ಮೇಲೆ 1 lakh ಇಂಟ್ರೆಸ್ಟ್ ಬರ್ತದಂದ್ರ 1 lakh FD ಮಾಡಿದ್ಮೇಲೆ 1 lakh ಇಂಟ್ರೆಸ್ಟ್ ಬಂದ್ರ ಅದ್ರ TDS 45,000 rupees ನಾ ಕಟ್ಬೇಕನ 5 ವರ್ಷದಿಂದ. ಅದ ಈಗ ಇಂಟ್ರೆಸ್ಟ್ ಪೇಔಟ್ ಮೇಲೆ ಕಂಪ್ಯೂಟ್ ಮಾಡಿದ್ರ 10 ವರ್ಷ ಆದ್ಮೇಲೆ ಬರೀ 10,000 ಅಷ್ಟೇ TDS ಅಂತ ಕಟ್ ಆಗ್ತದ್ರಿ ಇಂಟ್ರೆಸ್ಟ್ ಪೇಔಟ್ ಆದ್ಮೇಲೆ. ಇವು ಮತ್ತೆ ಫಿನಾನ್ಷಿಯಲ್ ಕ್ರೈಮ್ಸ್ ಆಗ್ತಾರ ಇವು ಬ್ಯಾಂಕಿಂಗ್ ನೋಡಿದ್ರ. ಹೌದಿಲ್ರಿ? ನೀವು ಮಿಸ್ ಮಾಡಲಿಕ್ಕಿಲ್ಲ, ಯಾಕಂದ್ರೆ ಇಂಟರ್ನೆಟ್ ಬ್ಯಾಂಕಿಂಗ್ ದವ್ರು ನಿಮಗೆ ಏನೂ ಕೊಟ್ಟಿಲ್ಲ, ಅಲ್ಲಿ ಮಾಡ್ಲಿಕ್ಕೆ ಬಿಟ್ಟಿಲ್ಲ. ಈಗ ಇವು ಕ್ಲಾರಿಟಿ ಎಲ್ಲ ಬೇಕ್ರಿ ನಮಗ. ಮತ್ತ ಇವ್ರು ಸುಮ್ನ ಒಂದ್ ಸೆಕೆಂಡ್, ಇವ್ರು ಸುಮ್ನೆ ಆಟಾಡ್ಸ್ತಾರ ಅಂತಂದ್ರ ಬ್ರಾಂಚಿಗೆ ನಾಮಕೆ ವಾಸ್ತೆ ಇಟ್ಕೊಂಡು ಯಾರೋ ಒಬ್ರು ಆನ್ಲೈನ್ ಮೊಬೈಲ್ ಬ್ಯಾಂಕಿಂಗ್, ಇಂಟರ್ನೆಟ್ ಬ್ಯಾಂಕಿಂಗ್ ಆಟಾಡಿಸ್ತಾರಂದ್ರ ಅವ್ರು ಮತ್ತೆ ಕ್ರಿಮಿನಲ್ ಕೇಸ್ ಹಾಕ್ಬೇಕ್ರಿ ಅವ್ರ ಅಗೇನ್ಸ್ಟ್ ಮೇಲೆ. ಅದೇ ನೋಡೋಣ ಸರ್, 2 days ವೇಟ್ ಮಾಡ್ರಿ. ಅಲ್ಲ, ನೀವು ಫಸ್ಟ್ ಏನಂದ್ರೆ ರಿಫಂಡ್ ಫಸ್ಟ್ ಹಾಕಿಬಿಡ್ರಿ. ಇವ್ರು ಜಯನಗರ್ ಬ್ರಾಂಚ್ ಅದೇ ಸರ್, ರಿಫಂಡ್ ಸಿಗುತ್ತಾ ಇಲ್ಲ ಅದನ್ನು ಒಂದ್ಸಲ ಕನ್ಫರ್ಮ್ ಮಾಡಿ. ಅಲ್ಲ ಸಿಗ್ಲಿಲ್ಲ ಅಂದ್ರೆ ನಾನ್ ಥ್ರೂ ಕೇಸ್ ಲೀಗಲ್ ಹಾಕಬೇಕಂತ ಕೂತಿನ. 1 lakh ಕಂಪನ್ಸೇಷನ್ ಅದು ಅಮೌಂಟ್ ಏನ್ ಇಟ್ಟಿವಲ್ರಿ FD ಮಾಡಿದ್ದು, ಅವು ತೆಗಿಬೇಕಂತ ಕೂತಿ ನಾನು. ಯಾಕಂದ್ರ ಈಗ ನೋಡ್ರಿ, TDS ನಾನು IT ರಿಟರ್ನ್ಸ್ ಫೈಲ್ ಮಾಡಿದ್ಮೇಲೆ ಅಷ್ಟೇ ಬರ್ಬೇಕಂತಂದ್ರ ಅದು ನಮ್ ತಪ್ಪಲ್ಲದು ಆಕ್ಚುಲಿ. ಯಾಕಂದ್ರೆ ಬ್ಯಾಂಕ್ ಸೈಡ್ಲಿನ ಕಂಪ್ಯೂಟೇಷನ್ ಯಾರೋ ಒಬ್ರು IT ಸಾಫ್ಟ್ವೇರ್ ಡಿಪಾರ್ಟ್ಮೆಂಟ್ ದವ್ರು ಬೇಕಾಗುವಂತ ಗದ್ಲೆಬ್ಸ್ಬೇಕಂತ ಹೇಳಿ ಅವರು ಕಂಪ್ಯೂಟೇಷನ್ ಮಾಡಿ ಹೊಲಿಗೆರಿ ಎಬ್ಬಿಸಿ ನಮ್ದು ಮತ್ತೆ ಬ್ರಾಂಚ್ ನಡಕ್ ಜಗಳ ಹಚ್ಚಿಟ್ರೆ ನಾವ್ಯಾಕೆ ಸುಮ್ ಕೊಡ್ಬೇಕ್ರಿ? ಹೌದಿಲ್ರಿ? ಸೊ ಇದು ಈಗ ಹಿಂಗದ, ಅಲ್ಲೂ ಬಂದ್ ಮಾತಾಡ್ತೀನಿ. ಬಟ್ ನೀವು 2 days ನಾಗ ಫಸ್ಟ್ ರಿಫಂಡ್ ಬಗ್ಗೆ ಮಾಡ್ರಿ. ಇದು ನೆಕ್ಸ್ಟ್ ಫಾರ್ಮಲೈಸ್ ಮಾಡ್ಬೇಕಂತ ಹೇಳಿ ಅದ ನೆಕ್ಸ್ಟ್ ನೀವು ಮೆಸೇಜ್ ಹಾಕ್ಬಿಡ್ರಿ. ನಾವು ಮೆಸೇಜ್ ಹಾಕ್ರಿ, ಅಲ್ಲಿ ಬಂದ್ ಮಾತಾಡ್ತೇನೆ. ಯಾಕಂದ್ರೆ ಬ್ಯಾಂಕಿಂಗ್ ಸ್ವಲ್ಪ ಸಿಸ್ಟಮೆಟಿಕ್ ಸ್ಟ್ಯಾಂಡರ್ಡ್ ಬೇಕಾರಿ, ಇಲ್ಲ ಅಂದ್ರೆ ಅದು ಆಗಂಗಿಲ್ಲ ಕೆಲಸ. PNB ಕೆನರಾ ಬ್ಯಾಂಕ್ ಅಂತ ನೋಡ್ಲಿಕತ್ತೀನಿ, ಪ್ಲಸ್ ಆಕ್ಸೆಸ್ ಇರ್ಲಂತಿನ, ಈಗ ಬ್ಯಾಡ್ ಅಂತ ಅನ್ನಂಗಿಲ್ಲ. ಬಟ್ ಸ್ವಲ್ಪ ಕರೆಕ್ಟ್ ಆಗಿ ವ್ಯವಹಾರ ಆತಂತಂದ್ರೆ ನಮ್ಗೆ ಕಾನ್ಫಿಡೆನ್ಸ್ ಬರ್ತವ ರೊಕ್ಕ ಇಡ್ಲಿಕ್ಕೆ ಹಂಗ. ನೀವು ಮತ್ತೆ ವೇಟ್ ಮಾಡ್ತೀನಿ ನೋಡ್ರಿ. 2 days ನೀವು ಸ್ವಲ್ಪ ನಮಗೆ ನಮ್ಮ ರಿಪ್ರೆಸೆಂಟೇಟಿವ್ ಅಂತ ಹೇಳಿ ನೀವೊಂದಿಂತ ಅಲ್ಲಿ ರಿಫಂಡ್ ಸ್ವಲ್ಪ ಅಪ್ಲಿಕೇಶನ್ ಹಾಕಿಬಿಡ್ರಿ ಬೇಸಿಕಲಿ ಕಂಪ್ಲೇಂಟ್ ಅಂತ ಹೇಳಿ. ಯಾಕಂದ್ರೆ ಒಬ್ರು ಬ್ಯಾಂಕ್ ಮ್ಯಾನೇಜರ್ ಒಬ್ರು ಬೇಕ್ರಿ ಬ್ರಾಂಚ್ಲಿಂದ ನಮ್ಮ ಅಕೌಂಟ್ ಹ್ಯಾಂಡ್ಲಿಂಗ್. ಅಂದ್ರೆ ಮ್ಯಾನೇಜ್ಮೆಂಟ್ ದವ್ರಿಗೆ ಕ್ವಶನ್ ಹಾಕ್ಲಿಕ್ಕೆ ಇಂಥ ಕೆಲಸ ಮಾಡ್ಬೇಡ್ರ ಅಂತ. ಫೈನ್, ಆಲ್ ರೈಟ್ ರೀ, ಧನ್ಯವಾದ ರೀ. ಫೈನ್.